ಮದುವೆ ಆದ್ಮೇಲೆ ಮೊದಲನೇ ಯುಗಾದಿ ಅಂತ ಹೇಳಿದ್ರಿ. ಈ ವರ್ಷದಲ್ಲಿ ಈ ತಾಯಿ ನಿಮ್ಗೆ ಆಯಸ್ಸು, ಆರೋಗ್ಯ, ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡ್ಲಿ. ಈ ಹಾರನ ಪ್ರಸಾದವಾಗಿ ತಗೊಳ್ಳಿ, ಇಬ್ರು ಬದಲಾಯಿಸ್ಕೊಳ್ಳಿ. ತಗೊಳ್ಳಿ. ನಿಮ್ಮ ಜೀವನದ ಹೊಸ ಆರಂಭದ ಮುನ್ನುಡಿಯಾಗಲಿ. ಆ ತಾಯಿ ಎಲ್ಲ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಬದಲಾಯಿಸ್ಕೊಳ್ಳಿ ಹಾರನ. ತಗೊಳ್ಳಿ. ಈ ತಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಒಳ್ಳೇದಾಗ್ಲಿ. ಭೈರವಿ ಅವರೇ, ಕೊಡಿ, ನಾನು ಹಿಡ್ಕೋತೀನಿ. ಪರವಾಗಿಲ್ಲ ಪರವಾಗಿಲ್ಲ, ಕೊಡಿ. ಬನ್ನಿ, ಬೇಡ. ಕೊಡಿ, ಒಂದಾದ್ರೂ ಹಿಡ್ಕೋತೀನಿ. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಯುಗಾದಿ ನಂಗೆ ತುಂಬಾ ಸ್ಪೆಷಲ್. ನೀವು ಹೀಗೆ ನನ್ನ ಜೊತೆ ಇದ್ರೆ ನಾನು ಕಳೆಯೋ ಪ್ರತಿ ಕ್ಷಣನೂ ಹಬ್ಬನೇ ಭೈರವಿ ಅವರೇ. ನನಗೂ ಅಷ್ಟೇ ವಿರಾಟ್. ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು. ಐ ಲವ್ ಯು. ಐ ಲವ್ ಯು ಟೂ ಭೈರವಿ ಅವರೇ. ವಿರಾಟ್ ನನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಐ ಲವ್ ಯು ಭೈರವಿ ಅಂತ ಹೇಳ್ತಾ ಇರೋ ಇವ್ರಿಗೆ ನಾನ್ ಭೈರವಿ ಅಲ್ಲ ಸಿಂಧು ಅನ್ನೋ ಸತ್ಯ ಗೊತ್ತಾದ್ರೆ ಆ ಸತ್ಯನ ಇವ್ರು ಹೇಗ್ ಸ್ವೀಕರಿಸ್ತಾರೆ? ದೇವ್ರೆ, ಯಾವುದೇ ಕಾರಣಕ್ಕೂ ಇವ್ರನ್ನ ನನ್ನಿಂದ ದೂರ ಮಾಡ್ಬೇಡ. ದೇವ್ರಿಗೇನೋ ಸ್ಪೆಷಲ್ ಅಪ್ಲಿಕೇಶನ್ ಹಾಕ್ತಿರೋ ತರ ಇದೆ. ಇವತ್ ಹಬ್ಬ, ಪಾಪ ಇವತ್ತಾದ್ರೂ ರೆಸ್ಟ್ ಮಾಡ್ಲಿ. ನನ್ನ ಹತ್ರ ಬೇಕಾದ್ರೂ ಮಾತಾಡ್ಬೋದು. ನಾನು ಬೇಗನೆ ರೆಸ್ಪಾಂಡ್ ಮಾಡ್ತೀನಿ. ಅಂತೂ ಹಬ್ಬದ ಪ್ರತೀತಿನ ಉಳಿಸ್ಕೊಂಡಿದ್ದೀರಲ್ಲ, ಅದೇ ಸಂತೋಷ. ನನಗಿನ್ನ ಜಾಸ್ತಿ ನಮ್ಮ ಅಣ್ಣನಿಗೆ ಇದ್ರಲ್ಲೆಲ್ಲ ಆಸಕ್ತಿ ಜಾಸ್ತಿ. ಜಾನ್ವಿ, ಕಾಲ್ ನೋವು ಹೇಗಿದೆ? ಡಾಕ್ಟರ್ ಏನ್ ಹೇಳ್ತಾರೆ? ಟ್ರೀಟ್ಮೆಂಟ್ ಏನಾದ್ರೂ ಶುರು ಮಾಡಿದ್ದೀರಾ? ಶುರು ಮಾಡಿದ್ದಾರೆ ಆಂಟಿ. ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ, ಯೋಚನೆ ಮಾಡ್ಬೇಡ. ಬೇಕಂತಾನೆ ಹೀಗ್ ಮಾಡಿದ್ಮೇಲೆ ಸರಿ ಹೋಗೋ ಮಾತೆಲ್ಲಿ ಆಂಟಿ? ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನನ್ ತವ್ರ ಮನೆಯವರು ಯುಗಾದಿ ಹಬ್ಬಕ್ಕೆ ಅಂತ 50 ಎಕರೆ ನೀರಾವರಿ ಜಮೀನ್ನ ನನ್ನ ಹೆಸರಿಗೆ ಬರ್ದಿದ್ರು. ಇನ್ನು ಗೌರಿ ಹಬ್ಬಕ್ಕಂತೂ ಕೇಳೋ ಹಾಗೆ ಇರ್ಲಿಲ್ಲ. ನೀವು ನಿಮ್ಮಕ್ಕನ್ಗೆ ಬರೀ ಸೀರೆ ಮಾತ್ರ ಕೊಡಕ್ ಬಂದ್ರಾ? ಯಾಕೆ ಇದುವರೆಗೂ ನಾವು ಕೊಟ್ಟಿದ್ ಸಾಕಾಗಿಲ್ವಾ? ಮಹಿಮಾ, ಪ್ಲೀಸ್ ಮೈಂಡ್ ಯೋರ್ ಟಂಗ್. ಎಲ್ ಬಂದು ಯಾರ್ ಮುಂದೆ ಏನ್ ಮಾತಾಡ್ತಿದ್ದೀರಾ ಅನ್ನೋದು ಪರಿಜ್ಞಾನ ಇರ್ಲಿ. ಪರಿಜ್ಞಾನ ಇರೋದಕ್ಕೇನೆ ಇಲ್ಲಿವರೆಗೂ ನೀವು ನೆಮ್ಮದಿಯಾಗಿರೋದು.